ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆಯಿಂದ ಕೋಟ್ಯಾಂತರ ಹೆಣ್ಣು ಮಕ್ಕಳಿಗೆ ಪ್ರಯೋಜನವಾಗಿದೆ. ಆದರೆ ಇಂತಹ ಯೋಜನೆಯನ್ನ ದುರುಪಯೋಗ ಮಾಡಿಕೊಂಡು ದುಡ್ಡು ನುಂಗುವಂತಹ ಕೆಲಸ ಬಿಎಂಟಿಸಿ ಕಂಡಕ್ಟರ್ಗಳು ಮಾಡಿರುವಂತಹ ಬಗ್ಗೆ ಭಾರಿ ಆರೋಪ ಕೇಳಿ ಬಂದಿದೆ. ಇದರ ಬಗ್ಗೆ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಶಕ್ತಿ ಯೋಜನೆ ಇದೊಂದು ಹೆಸರಿಗೆ ತಕ್ಕ ಹಾಗೆ ಸರ್ಕಾರದ ಶಕ್ತಿಶಾಲಿ ಯೋಜನೆ. ಆದರೆ ಕೆಲ ಬಿಎಂಟಿಸಿ ಕಂಡಕ್ಟರ್ಗಳು ಶಕ್ತಿ ಯೋಜನೆಯ ಫ್ರೀ ಟಿಕೆಟ್ಗಳನ್ನು ಕನ್ನಡ ಮಾತನಾಡೋಕೆ ಬಾರದ ಪುರುಷ ಪ್ರಯಾಣಿಕರಿಗೆ ನೀಡಿ ಹಣವನ್ನ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಇನ್ನು ಕೆಲವೊಂದು ಕಡೆ ಪ್ರಯಾಣಿಕರಿಗೆ ಸಹಾಯವಾಗಲಿ ಅಂತ ಹೇಳಿ ಬಿಎಂಟಿಸಿ QR ಕೋಡ್ ಅನ್ನ ಅಳವಡಿಸಿದೆ. ಆದರೆ ಬಸ್ ನಿರ್ವಾಹಕರು ಬಿಎಂಟಿಸಿ ಸ್ಕ್ಯಾನರ್ ಅನ್ನ ನೀಡದೆ ತಮ್ಮ ವೈಯಕ್ತಿಕ QR ಕೋಡ್ ಅನ್ನ ನೀಡಿ ತಮ್ಮ ಖಾತೆಗೆ ಹಣ ಹಾಕಿಸಿಕೊಂಡಂತಹ ವಿಚಾರ ಈಗ ಬಯಲಾಗಿದೆ. ಟಿಕೆಟ್ ಹಣ ನೇರವಾಗಿ ಬಸ್ ನಿರ್ವಾಹಕನ ಖಾತೆಗೆ ವರ್ಗಾವಣೆ ಆಗಿರೋದು ಚೆಕಿಂಗ್ ಇನ್ಸ್ಪೆಕ್ಟರ್ ತನಿಖೆಯಲ್ಲಿ ಬಯಲಾಗಿದೆ. ಬರೋಬ್ಬರಿ 10 ನಿರ್ವಾಹಕರು ತಮ್ಮ ಸ್ವಂತ ಖಾತೆಗೆ ಹಾಕಿಕೊಂಡಿರೋದು ಖಾತ್ರಿಯಾಗಿದೆ. ಪ್ರತಿ ಖಾತೆಯಲ್ಲೂ 10,000ದಿಂದ 50,000ದವರೆಗೂ ವಹಿವಾಟುಗಳು ಪತ್ತೆಯಾಗಿದ್ದು ಈಗಾಗಲೇ 400 ಮಂದಿಯ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಸ್ಪೆಂಡ್ ಮಾಡಲಾಗಿದೆ. ನೀವು ಕೂಡ ಬಿಎಂಟಿಸಿಯಲ್ಲಿ ಸಂಚರಿಸುವಾಗ ಇಂತಹ ವಿಷಯದ ಬಗ್ಗೆ ಗಮನವಿರಲಿ. ನೀವು ಕೂಡ ಬಿಎಂಟಿಸಿಯಲ್ಲಿ ಸಂಚರಿಸುವಾಗ ಇಂತಹ ವಿಷಯಗಳ ಬಗ್ಗೆ ಗಮನವಿರಲಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.